ಸಾಧಿಸಬೇಕು ಎಂಬ ಛಲ ಹೊಂದಿದ್ರೆ ಯಾವುದೇ ಕಷ್ಟ ಬಂದರೂ ಗೆಲುವು ಖಂಡಿತ. ಗ್ಲಾಸ್ಗೋದಲ್ಲಿ ನಡೆದ 2020 ಪ್ಯಾರಾ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದು ನಮ್ಮ ಭಾರತ ಹಾಗೂ ಕರ್ನಾಟಕದ ಕೀರ್ತಿ ಹೆಚ್ಚಿಸಿದ್ದಾರೆ KS ಶಿಲ್ಪಾ. ಗ್ರಾಮೀಣ ಭಾಗದ ಸಾವಿರಾರು ಕ್ರೀಡಾಪಟುಗಳಿಗೆ ಮಾದರಿಯಾಗಿರುವ ಇವರ ಸಾಧನೆಗೆ ರಾಜ್ಯ ಸರ್ಕಾರ ನೀಡಿರುವ ಪ್ರೋತ್ಸಾಹ ಏನು ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ನಾಡಿನ ಹೆಮ್ಮೆಯ ಕ್ರೀಡಾಪಟು KS ಶಿಲ್ಪಾ ಅವರ ಐತಿಹಾಸಿಕ ಸಾಧನೆ ಮತ್ತು ಅವರಿಗೆ ಸಿಕ್ಕ ಗೌರವದ ಬಗ್ಗೆ ಮಾತನಾಡಲಿದ್ದೇವೆ. ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇತ್ತೀಚೆಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪದಕ ವಿಜೇತರಾದ KS ಶಿಲ್ಪಾ ಅವರನ್ನ ವಿಜೃಂಭಣೆಯಿಂದ ಸನ್ಮಾನಿಸಲಾಯಿತು. ಕರ್ನಾಟಕ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಗೋವಿಂದರಾಜು, ಪ್ಯಾರಾ ಒಲಿಂಪಿಕ್ಸ್ ಮುಖ್ಯ ಕೋಚ್ ಸತ್ಯನಾರಾಯಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕಳೆ ನೀಡಿದ್ರು. ಈ ವೇಳೆ ಗೋವಿಂದರಾಜು ಮಾತನಾಡಿ, ತಾಯಿ ನಾಡಿಗೆ ಮರಳಿದ ಕ್ರೀಡಾಪಟುಗಳಿಗೆ ಈ ರೀತಿ ಗೌರವ ಸಲ್ಲಿಸುವುದು ಗ್ರಾಮೀಣ ಭಾಗದ ಯುವಕರಿಗೆ ದೊಡ್ಡ ಸ್ಫೂರ್ತಿ ನೀಡುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಮ್ಮ ಕ್ರೀಡಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಯುಕ್ತರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟು ಸಣ್ಣ ಸಮಯದಲ್ಲಿ ಇವ್ರನ್ನ ಬರಮಾಡಿಕೊಂಡು ಇವರಿಗೆ ಒಂದು ಗೌರವ ಕೊಡಿಸುವಂಥ ಕೆಲಸನ ತಕ್ಷಣ ಮಾಡಿರೋದಕ್ಕೆ ನಾನು ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ನಿಮಗೆಲ್ಲ ಇದೊಂದು ಸ್ಫೂರ್ತಿ ಅಂತ ತಿಳ್ಕೊಂಡು ನೀವು ಇದನ್ನೇ ಒಂದು ಬೆಂಚ್ ಮಾರ್ಕ್ ಅಂತ ನೀವು ಮುಂದಕ್ಕೆ ಇದೇ ರೀತಿ ನೀವು ಕಾಮನ್ವೆಲ್ತ್ ಗೇಮ್ಸು, ಏಷ್ಯನ್ ಗೇಮ್ಸು, ಒಲಿಂಪಿಕ್ಸ್ಗೆ ನಾನು ಹೋಗ್ಬೇಕು ಅಂತೇಳಿ ನೀವು ಹಠ ಮಾಡಿದ್ರೆ ಎಲ್ಲ ಕ್ರೀಡಾಪಟುಗಳಿಗೂ ಅವಕಾಶ ಸಿಗುತ್ತೆ. ಇವತ್ತು ರಾಜ್ಯ ಸರ್ಕಾರ ಕ್ರೀಡಾ ಇಲಾಖೆ ಮತ್ತು ಯುವ ಸಬಲೀಕರಣ ಎಲ್ಲಿ ಯಾರು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಾರೆ ಮತ್ತು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಅವರು ನಡೆಯುತ್ತಾರೆ, ಅವರಿಗೆ 6 ಕೋಟಿ ರೂಪಾಯಿ ಕೊಡ್ತಾರೆ. ಅವರು ಒಲಿಂಪಿಕ್ಸ್ ನಲ್ಲಿ ಕ್ರೀಡಾ ಇಲಾಖೆಯ ಆಯುಕ್ತರಾದ MN ಅನುಚೇತ್ ಅವರು ನೀಡಿರುವ ಮಾಹಿತಿ ಪ್ರಕಾರ ಪದಕ ವಿಜೇತೆ ಶಿಲ್ಪಾ KS ಅವರಿಗೆ 15 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಸರ್ಕಾರದ ಗ್ರೂಪ್ B ಹುದ್ದೆ ನೀಡಿ ಗೌರವಿಸಲಾಗುತ್ತಿದೆ. ಗ್ಲಾಸ್ಗೋ ಪ್ಯಾರಾ ಕಾಮನ್ವೆಲ್ತ್ನಲ್ಲಿ ಭಾಗವಹಿಸಿದ್ದ ಇತರ 8 ಕ್ರೀಡಾಪಟುಗಳಿಗೆ ಸರ್ಕಾರದ ವತಿಯಿಂದ ತಲಾ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಕ್ರೀಡಾಪಟುಗಳಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ ತಂದ ಮೊದಲ ರಾಜ್ಯ ನಮ್ಮ ಕರ್ನಾಟಕ. ಈ ಗೆಲುವಿನ ಬಗ್ಗೆ ಮಾತನಾಡಿದ ಶಿಲ್ಪಾ, ನನ್ನ ಈ ಸಾಧನೆಗೆ ನನ್ನ ತರಬೇತುದಾರರಾದ ರಾಘವೇಂದ್ರ, ಸತ್ಯನಾರಾಯಣ ಮತ್ತು ಪುಷ್ಪ ನಿರಂಜನ ಪ್ರಸಾದ್ ಅವರ ಶ್ರಮವೇ ಮುಖ್ಯ ಕಾರಣ. ಶ್ರಮ ಪಟ್ಟರೆ ಪ್ರತಿಫಲ ಖಂಡಿತ ಸಿಗುತ್ತೆ ಎಂಬ ಕೃತಜ್ಞತೆ ಸಲ್ಲಿಸಿದ್ರು. ನನಗೆ ತುಂಬಾ ಖುಷಿ ಆಗ್ತಿದೆ ಇನ್ವೈಟ್ ಮಾಡಿ ವೆಲ್ಕಮ್ ಮಾಡಿದ್ರು. ನನಗೆ ತುಂಬಾ ಸಂತೋಷ ಆಗ್ತಿದೆ. ಇದೇ ರೀತಿಯಲ್ಲಿ ಸಹ ಪ್ರತಿಯೊಬ್ಬರಿಗೂ ಸಹ ಒಂದು ಅಚೀವ್ಮೆಂಟ್ ಮಾಡಿ ಎಲ್ಲರೂ ಸಹ ಸಾಧನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನನ್ನ ಈ ಸಾಧನೆಗೆ ತುಂಬಾ ಅತ್ಯಂತ ಮುಖ್ಯವಾದವರು ನನ್ನ ಕೋಚ್. ನಾನು ಈ ಸಾಧನೆ ಮಾಡೋದಕ್ಕೆ ರಾಘವೇಂದ್ರ ಸರ್ ಅವರು, ಹಾಗೆ ನನ್ನ ಕೋಚ್ SD ಇಶಾಂತ್ ಸರ್ ಅವರು, ಹಾಗೆ ನನ್ನ ಎಲ್ಲ ಇಂಟರ್ನ್ಯಾಷನಲ್ ಸಪೋರ್ಟ್ ಮಾಡುತ್ತಾ ಸತ್ಯ ಸರ್ ಅವರಿಗೂ, ಹಾಗೆ ನನ್ನ ಕ್ಯಾಂಪ್ ಅಲ್ಲಿದ್ರು ಮತ್ತೆ ಅಲ್ಲಿ ಕ್ಲಾಸ್ಗೋದಲ್ಲೂ ಸಹ ಸಹಾಯ ಮಾಡಿದಂತ ಪುಷ್ಪ ಮೇಡಮ್ ಅವರಿಗೂ, ದಿವಾಕರ್ ಅವರಿಗೂ, ಪ್ರತಿಯೊಬ್ಬರಿಗೂ ಸಹ ನನ್ನ ಬೆನ್ನೆಲುಬಾಗಿ ಬೇರೆಯವರು ನಿಂತಿದ್ದಾರೆ. ಎಲ್ಲರಿಗೂ ಸಹ ಈ ದಿನದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹೀಗೆ ಕಷ್ಟಪಟ್ಟು ಸಾಧನೆ ಮಾಡಿದ ಪ್ರತಿಯೊಬ್ಬ ಕ್ರೀಡಾಪಟುವಿಗೂ ನಮ್ಮದೊಂದು ಬಿಗ್ ಸಲ್ಯೂಟ್. KS ಶಿಲ್ಪಾ ಅವರ ಈ ಸಾಧನೆ ನಿಮಗೂ ಸ್ಫೂರ್ತಿ ನೀಡಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ.